ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರೂಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ಮಾಹಿತಿ ಕೊಡ್ತೇನೆ. ನಿಮಗೆಲ್ಲರೂ ಕೆಲವೊಂದು ಮಾಟ ಮಂತ್ರ, ಈ ಕೃತ್ರಿಮ ದೋಷಕ್ಕೆ, ಬಾಣಾಮತಿ ಪ್ರಯೋಗಗಳಿಗೂ ಕೂಡ ವಿಶೇಷವಾಗಿ ಒಂದು ದೈವ ವೃಕ್ಷದ ಸಹಾಯದಿಂದ ನೀವು ಪರಿಹಾರ ಮಾಡ್ಕೋಬೋದು ಅವತ್ತಿನ ದಿನ. ಅದನ್ನು ಕೂಡ ಈ ಸಂಚಿಕೆಯಲ್ಲಿ ತಿಳಿಸ್ತೇನೆ ವೀಕ್ಷಕರೇ. ಈ ಅಮಾವಾಸ್ಯೆ ದಿನ ಯಾವತ್ತು ಬಲಿಷ್ಠವಾದ ಏನಿದೆ, ಈ ಭೀಮನ ಅಮಾವಾಸ್ಯೆ ಬರುವಂಥ ನಾಗರ ಪಂಚಮಿಯನ್ನು ಕರ್ಕೊಂಡ್ಬರ್ತಾನೆ ಭೀಮನ ಅಮಾವಾಸ್ಯೆ. ವೀಕ್ಷಕರೇ, ಇವತ್ತಿನ ಒಂದು ಬಲಿಷ್ಠವಾದ ಅಮಾವಾಸ್ಯೆ ದಿನ ಕೆಲವೊಂದು ನಿತ್ಯ ನಿಯಮಗಳನ್ನ ನಾನು ತಿಳಿಸ್ತೇನೆ ವೀಕ್ಷಕರೇ. ಕೆಲವೊಬ್ಬರಿಗೆ ಹಣಕಾಸಿನಲ್ಲಿ, ಕುಟುಂಬದಲ್ಲಿ ಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ ಒಂದು ಮಾರಕ ಪದ್ಧತಿಗೆ ಬಲಿಯಾಗಿರ್ತಾರೆ. ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿಗಳ ಕೈವಾಡ, ಇಂತಹ ಒಂದು ವಿಶೇಷವಾದ ಒಂದು ನೆಗೆಟಿವ್ ಎನರ್ಜಿಗಳು ಮನೆಯಲ್ಲಿ ತುಂಬಿಕೊಂಡು ಒಂದು ದರಿದ್ರತನ ಅಂಟ್ಕೊಂಡು ಸಂಪೂರ್ಣವಾಗಿ ನಾಶದ ಹಾದಿಯಲ್ಲಿ ಇರ್ತಾರೆ ಕೆಲವೊಂದು ಜನ. ಅಂಥವರು ಯಾವುದೇ ವಿಚಾರದಲ್ಲಿ ಸಾಲದ ಸುಳಿ ಹೋಗಿ ಮಾನಾಪಮಾನ ಆಗಿ ಅವಮಾನಗಳನ್ನ ಮಾಡಿಕೊಂಡು ಅಥವಾ ಮನೆಯಲ್ಲಿ ಪ್ರಾಣಹಾನಿಗಳನ್ನ ಮಾಡಿಕೊಂಡು, ವಿಶೇಷವಾಗಿ ಗಂಡ ಹೆಂಡತಿಗಳೆಲ್ಲ ದೂರ ಆಗಿ, ಈ ರೀತಿಯಲ್ಲಿ ಪತಿ ಪತ್ನಿ ಮಧ್ಯೆ, ಮಕ್ಕಳ ಮಧ್ಯೆ, ಯಾರ ಮಧ್ಯೆ ಒಂದು ವಿಶ್ವಾಸ ಇರೋದಿಲ್ಲ. ಅಂಥವರು ಕೂಡ ವಿಶೇಷವಾಗಿ ಈ ಭೀಮನ ಅಮಾವಾಸ್ಯೆ ದಿನ ಒಂದು ವ್ರತ ಹೇಳ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಲಿಷ್ಠವಾದ ದೈವ ವೃಕ್ಷವಾದಂತಹ ಅಂಕೋಲ ಮರದ ಕಡ್ಡಿ ನೋಡಿ ವೀಕ್ಷಕರೇ, ಬಹಳ ಒಂದು ನವದುರ್ಗಿಯರ ಆಶೀರ್ವಾದ ಇರ್ತದೆ. ನವದುರ್ಗಿಯರು ನೆಲೆಸಿರ್ತಾರೆ ಈ ಅಂಕೋಲ ಮರದಲ್ಲಿ. ಈ ಅಂಕೋಲ ಮರದ ಕಡ್ಡಿಯನ್ನು ನೀವು ಅವತ್ತಿನ ದಿನ, ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಮತ್ತು ಪಂಚಮಿ ದಿನ ವಿಶೇಷವಾಗಿ ತಿಳ್ಕೊಂಬಿಡಿ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಪಂಚಮಿ ದಿನ ಈ ಅಂಕೋಲ ಕಡ್ಡಿಯನ್ನು ವೀಕ್ಷಕರೇ, ಇದು ಗ್ರಂಥಿಗೆ ಅಂಗಡಿಯಲ್ಲೂ ಸಿಗ್ತದೆ ಹಾಗೂ ಕೆಲವೊಂದು ದೇವಸ್ಥಾನಗಳ ಮುಂದೆನೂ ಮಾರಾಟ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಅಲ್ಲಿ ಹೋದಾಗ ಕೂಡ ಈ ಅಂಕೋಲ ಕಡ್ಡಿಯನ್ನು ತಂದು ಮನೆಯಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ಮನೆಯ ಹಾಲಲ್ಲೇ, ವಿಶೇಷವಾಗಿ ತಿಳಿಸ್ತೇನೆ ಕೇಳಿ. ಪ್ರಥಮವಾಗಿ ಮನೆಯ ಹಾಲಲ್ಲೇ ಅದನ್ನು ಸಂಪೂರ್ಣವಾಗಿ ನೀರಿನಲ್ಲಿ ತುಳಿದು ಗೋಮೂತ್ರದಲ್ಲಿ ಸಿಂಬಡಿಸಿ ಅದರ ಮೇಲೆ, ತದನಂತರ ಸಂಪೂರ್ಣವಾಗಿ ಒಂದು ನೀರಿನಲ್ಲಿ ಅರಶಿನ ಕಲಿಸ್ಬಿಟ್ಟು ಅರಿಶಿನ ಮಾಡಿಕೊಂಡು ಆ ಅಂಕೋಲ ಕಡ್ಡಿಗೆ ಸಂಪೂರ್ಣವಾಗಿ ಅರಿಶಿನ ಹಚ್ಚಿಬಿಡಿ ವೀಕ್ಷಕರೇ. ಅದರ ಮೇಲೆ ಕುಂಕುಮನ ಹಚ್ಚಿಬಿಟ್ಟು ವಿಶೇಷವಾಗಿ ನಿಮ್ಮ ಮನೆಯ ಸಿಂಹದ್ವಾರಕ್ಕೆ ಕಟ್ಟಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದ ದಿನ ಆ ಅಂಕೋಲ ಕಡ್ಡಿಗೆ ವಿಶೇಷವಾಗಿ ನೀವು ಸಾಂಬ್ರಾಣಿ ಹೊಗೆ ಹಾಕಿ ಪೂಜೆ ಮಾಡಿದ್ರೆ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯಲ್ಲಿದ್ದರೂ ದೂರ ಆಗ್ತದೆ, ದೈವಾನುಗ್ರಹ ಆಗ್ತದೆ. ಯಾವುದೇ ಮಾಟ ಮಂತ್ರ ತಂತ್ರ ಏನೇ ಬಾಧೆಗಳಿದ್ರೂ ದೂರ ಆಗ್ತದೆ ವೀಕ್ಷಕರೇ ಮನೆಯಲ್ಲಿ. ಹಾಗೆ ಈ ಅಂಕೋಲ ಕಡ್ಡಿಯಿಂದನೂ ಕೂಡ ಒಂದು ವಿಶೇಷವಾದ ನಿಯಮ ಮಾಡ್ಬೋದು ನೀವು. ಇದನ್ನು ಕೂಡ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ವೀಕ್ಷಕರೇ. ಕೆಲವೊಬ್ಬರಿಗೆ, ನಿಮ್ಮ ಒಡನಾಡಿಗಳಿಗೆ ನೀವು ಉನ್ನತ ಸ್ಥಾನಕ್ಕೆ ಹೋಗೋದು ಸಹಿಸ್ಕೊಳ್ಳಿಕ್ಕಾಗಲ್ಲ, ನಿಮ್ಮ ಹಣಕಾಸಿನಲ್ಲಿ ನೀವು ಸಕ್ಸಸ್ಫುಲ್ ಆಗೋದು ಸಹಿಸ್ಕೊಳ್ಳೋಕ್ಕಾಗಲ್ಲ, ಎಲ್ಲಿಂದನೂ ಬಂದಿರ್ತೀರ, ಯಾವುದೇ ರೀತಿಯಲ್ಲಿ ಉದ್ಧಾರ ಆದ ಅಂತ ಒಂದು ಜಲಸ್ಯ ಇರ್ತದೆ. ಅಂಥವರು ಶತ್ರುಗಳಾಗಿ ನಿಮ್ಮನ್ನು ಕಾಡ್ತಾ ಇರ್ತಾರೆ. ಅಂಥ ಶತ್ರುಗಳಿಂದ ಮಾನಪ್ಪನ ಆಗೋದು, ಮೃತ್ಯು ಭಯ ಬರೋದು, ಅಥವಾ ಈ ಏನಪ್ಪ ಕುಟುಂಬನ ನಾಶ ಮಾಡ್ತೀನಿ ಅಂತ ನಿಮಗೆ ಗಾಬರಿ ಬೀಳಿಸೋದು, ನೀವು ಎಲ್ಲೇ ಹೋದರೂ ನಿಮ್ಮ ಹಿಂದೆ ಒಂದು ಕಂಟಕವಾಗಿ ಕಾಡ್ತಾ ಇರ್ತಾರೆ ಶತ್ರುಗಳು. ಇಂಥದ್ದು ಬಹಳ ಜನಕ್ಕೆ ಇರ್ತಾರೆ. ಇವತ್ತು ಯಾರೇ ಪರಸ್ತ್ರೀಗೆ ಹೋದಂಥ ಶತ್ರುವಿಂದ, ಅವರಿಂದ ದೂರ ಆಗ್ತೀನಿ ಅಂದರೂ ಆ ಸ್ತ್ರೀಯಿಂದ ಕಂಟಕಗಳಾಗೋದು, ಪರಪುರುಷನಿಂದ ಸ್ತ್ರೀಗೆ ಕಂಟಕಗಳಾಗೋದು, ಕುಟುಂಬದಲ್ಲಿ ಬೇರೆಯವರಿಂದ ತೊಂದರೆಗಳಾಗಿ ಪತಿಗೆ ಗೊತ್ತಿಲ್ಲದೆ ಪತ್ನಿ ವ್ಯವಹಾರ ಮಾಡ್ತಾ ಇರ್ತಾರೆ, ಪತ್ನಿಗೆ ಗೊತ್ತಿಲ್ಲದೆ ಪತಿ ವ್ಯವಹಾರ ಮಾಡ್ತಾ ಇರ್ತಾರೆ. ಅಂಥ ಭಯದಲ್ಲಿದ್ದರೂ ಕೂಡ ಅಂಥ ಶತ್ರುಗಳು ನಿಮ್ಮಿಂದ ದೂರ ಆಗಬೇಕು ಅಂದರೆ ವಿಶೇಷವಾಗಿ ಈ ಒಂದು ತಂತ್ರ ಅಂಕೋಲ ಕಡ್ಡಿಯಿಂದಲೇ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ನಾನು ವಿಶೇಷವಾಗಿ ಈ ಸಂಚಿಕೆಯಲ್ಲಿ ತಿಳಿಸ್ತೇನೆ ವೀಕ್ಷಕರೇ. ಪ್ರಥಮವಾಗಿ ಇದೇ ಒಂದು ಗ್ರಂಥಿಗೆ ಅಂಗಡಿ ಅಥವಾ ದೇವಸ್ಥಾನದಿಂದ 5 ಅಂಕೋಲ ಕಡ್ಡಿಗಳನ್ನು ತರಬೇಕಾಗ್ತದೆ. 5 ಅಂಕೋಲ ಕಡ್ಡಿಗಳನ್ನು ತಂದು ಪ್ರತಿ ಒಂದು ಶುಕ್ರವಾರ ಅಥವಾ ಮಂಗಳವಾರದ ದಿನ, ವಿಶೇಷವಾಗಿ ದೇವಿಯ ಅನುಷ್ಠಾನ ಇರುವಂಥ ದಿನ, ಆ ಅಂಕೋಲ ಕಡ್ಡಿಗಳನ್ನ ತಂದು ವೀಕ್ಷಕರೇ, ಅಂಕೋಲ ಕಡ್ಡಿಗಳ ಮೇಲೆ ಸ್ವಚ್ಛವಾಗಿ ಅಂಕೋಲ ಕಡ್ಡಿನ ತೊಳೆದು ಕುಂಕುಮದ ರಕ್ತ ಕುಂಕುಮ ಮಾಡ್ಕೋಬೇಕಾಗ್ತದೆ. ಒಂದು ಬಟ್ಲನಲ್ಲಿ ನೀರು ಹಾಕಿ ಸಂಪೂರ್ಣವಾಗಿ ಕುಂಕುಮನ ಒಂದು ಪೇಸ್ಟ್ ಥರ ಮಾಡಿಕೊಂಡು ನಿಮ್ಮ ಶತ್ರುವಿನ ಹೆಸರು ಆ ಅಂಕೋಲ ಕಡ್ಡಿ ಮೇಲೆ ಬರಿಬೇಕಾಗ್ತದೆ ವೀಕ್ಷಕರೇ. ವಿಶೇಷವಾಗಿ ಆ ಅಂಕೋಲ ಕಡ್ಡಿ ಮೇಲೆ ನೀವು ಶತ್ರುವಿನ 5 ಅಂಕೋಲ ಕಡ್ಡಿ ಮೇಲೂ ಶತ್ರುವಿನ ಹೆಸರು ಬರೆದು ವೀಕ್ಷಕರೇ, ನಿರ್ಜನ ಪ್ರದೇಶದಲ್ಲಿ ಪ್ರಥಮವಾಗಿ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಅರಿಶಿಣ ಹಚ್ಚಿ ಅದರ ಮೇಲೆ ಅಂಕೋಲ ಕಡ್ಡಿಯಲ್ಲಿ ನೀವು ಕೆಂಪಿಗೆ ಮಾಡುವಂಥ ಪೇಸ್ಟ್ ಮುಖಾಂತರ ಅದರ ಮೇಲೆ ನೀವು ಹೆಸರು ಬರಿಬೇಕಾಗ್ತದೆ ಅರಿಶಿಣದ ಮೇಲೆ. ತದನಂತರ ಏನು ಮಾಡ್ತೀರಾ, ಆ ಅಂಕೋಲ ಕಡ್ಡಿಯನ್ನು ವೀಕ್ಷಕರೇ ತಗೊಂಡೋಗಿ ನಿರ್ಜನ ಪ್ರದೇಶದಲ್ಲಿ ಶತ್ರುವಿನ ಹೆಸರು ಬರೆದಂಥ ಅಂಕೋಲ ಕಡ್ಡಿಯನ್ನು ಒಂದು ಹೂತಾಕಬೇಕು ಅಥವಾ ಸುಟ್ಟಾಕಬೇಕು ವೀಕ್ಷಕರೇ, ಶತ್ರು ಸಂಹಾರ ಆಗಲಿ ಅಂತ. ಹೀಗೆ ಮಾಡಿ ಶತ್ರು ನಿಮ್ಮಿಂದ ಶಾಶ್ವತವಾಗಿ ದೂರ ಆಗಿರ್ತಾನೆ. ಯಾವತ್ತೂ ಕೂಡ ಶತ್ರು ನಿಮ್ಮನ್ನು ತಿರುಗಿ ನೋಡೋದಿಲ್ಲ. ಹಾಗೆ ಇಂತಹ ಮಾಟ ಮಂತ್ರ ತಂತ್ರಗಳಿಂದ
ಬಲಿಷ್ಠವಾಗಿ ನೀವು ಪರಿಹಾರ ಮಾಡ್ಕೋಬೋದಾಗ್ತದೆ ಇಂಥ ದೈವ ವೃಕ್ಷಗಳ ಮುಖಾಂತರ. ಯಾಕಂದರೆ ಆಯುರ್ವೇದದಲ್ಲೂ ಇದರ ಬಗ್ಗೆ ಉಲ್ಲೇಖಗಳಿರ್ತದೆ. ಯಾಕಂದರೆ ಅಂಥ ಒಂದು ಬಲಿಷ್ಠ ಶಕ್ತಿ ಇರುವಂಥ ದೈವ ವೃಕ್ಷಗಳಾಗಿರ್ತದೆ. ಇಂತಹ ಮಾಟ ಮಂತ್ರ ತಂತ್ರ ಒಂದು ಪ್ರೇತ ಬಾಧೆ ಅಥವಾ ಈ ಮಾಂತ್ರಿಕ ದೋಷಕ್ಕೆ ಬಲಿಯಾಗಿದ್ದರೆ, ಕೃತ್ರಿಮ ದೋಷಕ್ಕೆ, ನಾವು ವಿಶೇಷವಾಗಿ ಬ್ರಹ್ಮತಂತ್ರ ಭದ್ರಕಾಳಿ ಮೂಲ ಮಂತ್ರ ಬೀಜಾಕ್ಷರಗಳಿಂದ ಅನುಷ್ಠಾನ ಮಾಡಿದಂಥ ಪ್ರಸಾದಗಳನ್ನು ಪರಿಹಾರ ಮಾರ್ಗವಾಗಿ ಕೊಡ್ತೇವೆ. ಅಂಥ ಅವಶ್ಯಕತೆಗಳು ನಿಮಗಿದ್ದರೆ ನೀವು ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ಆದಷ್ಟು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗ್ತದೆ. ಹಾಗೆ ನಮ್ಮ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಭಾಳ ಹೆಚ್ಚಿನ ಮಾಹಿತಿ ಕೊಡ್ತಾ ಇರ್ತೀವಿ, ಭಾಳ ವಿಶೇಷವಾದ ಅನುಗ್ರಹ ಇರುವಂಥ ವಿಚಾರಗಳು ತಿಳಿಸ್ತಾ ಇರ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.